ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ನ್ಯೂ ಲುಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಯಿಂದ ಮಂಜು ಅಂತ ಕಸ್ಟಮರ್ ಅವರು ಅವ್ರ ವೈಫ್ ಬಂದಿದ್ರು ಒಂದು 15-20 ಡೇಸ್ ಬ್ಯಾಕ್ ಬಂದು ಒಂದು ಸ್ವಲ್ಪ ನಮ್ಮ ಜೊತೆ ಡಿಸ್ಕಷನ್ ಮಾಡಿ ಕ್ಯಾಂಟೀನ್ ಬೇಕು ಸರ್ ಈ ತರ ಬೇಕು ಅಂತ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿದ್ರು. ಆಮೇಲೆ ಹೋಮ್ ಮಿನಿಸ್ಟರ್ ಬಂದಿದ್ರು ಅವ್ರ ಜೊತೆಗೆ, ಅವ್ರ ವೈಫ್ ಬಂದ್ಬಿಟ್ಟು ಹಿಂಗೆ ಬೇಕು ಯಾವ ತರ ಡಿಸೈನ್ ಅದು. ನಿಜವಾಗ್ಲು ಇದು ಈ ತರ ಡಿಸೈನ್ ನಾವು ಫಸ್ಟ್ ಟೈಮ್ ಮಾಡಿದೀನಿ. ಈ ಗಾಡಿ ರೆಡಿ ಆಗ್ಬಾಗ್ಲೇನೆ 3 ರಿಂದ 4 ನಂಗೆ ಅಡ್ವಾನ್ಸ್ ಆಯ್ತು. ಥ್ಯಾಂಕ್ಸ್ ಮಂಜು ಅವರೇ. ಯಾಕಂದ್ರೆ ಇದ್ರ ಹಿಂದ್ಗಡೆ ನಿಮ್ದೇ ಒಂದು ಮೇನ್ ಆಗಿ ಮೈಂಡ್, ಮಾಸ್ಟರ್ ಮೈಂಡ್ ಅನ್ಬೋದು. ಯಾವ ತರ ಬರ್ಬೇಕು, ಯಾವ ಕಡೆ ಒಲೆ ಬರ್ಬೇಕು, ಯಾವ ಕಡೆ ದೋಸೆ ಇದು ಬರ್ಬೇಕು, ಮತ್ತೆ ಒಂದ್ ಸೈಡ್ ಸರ್ವಿಸ್ ಕೊಟ್ಟು ಒಂದ್ ಕ್ಯಾಶ್ ಕೊಂಡ್ರೆ ಹೆಂಗ್ ಬೇಕು ಅದೆಲ್ಲ ಖಂಡಿತವಾಗ್ಲೂ ಬಹಳ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಗಂಡ ಹೆಂಡತಿ ಇಬ್ರು ಸೇರಿ. ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಇಬ್ರು ಸೇರಿ ಅದು ಪ್ಲಾನ್ ಮಾಡಿ ಅದ್ರ ಜೊತೆ ನಾವು ಡಿಸ್ಕಸ್ ಮಾಡಿ ಆಸ್ ಎ ಟೀಮ್ ವರ್ಕ್ ಮಾಡಿದೀವಿ. 15-20 ಡೇಸ್ ಇಂದ ಒಂದು ಕ್ಯಾಂಟೀನ್ ತಗೋ ಬಂದಿದೀವಿ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಯಿಂದ. ಸೊ ನಾವು ಇವ್ರು ಕಂಡಿದ್ ಕನ್ಸನ್ನ ನೆನ್ಸ್ ಮಾಡಿದೀವಿ ಅಂತ ಬನ್ನಿ ಕೇಳೋಣ. ಏನ್ ಅನ್ಸುತ್ತೆ ಸರ್? ಇಲ್ಲ ಸರ್, ನೀವು ಮಾಡಿದ್ರೆ ತುಂಬಾ ಅನುಕೂಲ ಆಗಿದೆ, ಚೆನ್ನಾಗಿದೆ ಮಾಡಿದ್ರೆ. ನಾನು ಹೇಳಿದ್ದೆಲ್ಲ ಮಾಡ್ಕೊಟ್ಟಿದ್ದೀರಾ. ಹಾಗಾಗಿ ನಾನು ಹೇಳಿದ್ರೆ ಯಾವ್ದು ಇಲ್ಲ ಅಂತ ಅಂದಿಲ್ಲ. ಒಂದು ಬ್ಯಾಟ್ರಿ ಕಲೆಕ್ಷನ್ ಆಗ್ಲಿ, ನಾನು ಹೇಳಿ ಕಡಿಕೆ ಹೊರ ಇಡೋದೇ ಆಗ್ಲಿ, ಒಂದು ಏನೇ ಒಂದಾಗ್ಲಿ, ಒಂದು ಸ್ಟೀಲ್ ಹಾಕಿ ಅಂತಂದು ಹೇಳಿ ಮಾಡಿದ್ಕೆಲ್ಲ ನೀವೆಲ್ಲ ಮಾಡಿದ್ರೆ ಸರ್. ನಾವು ಹೇಳಿಕ್ಕೆ ತುಂಬಾ ಸಂತೋಷ ಆಯ್ತು. ಮಾಡಿಸಿದ್ದು ಬೇರೆಯವ್ರಿಗೂ ನಮ್ಮ ಕಡೆಯಿಂದ ಬೇರೆಯವ್ರಿಗೂ ಸಹ ನಾವು ಎಂಕರೇಜ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ನೀವ್ ಏನ್ ಕನ್ಸ್ ಕಂಡಿದ್ರಿ ಅದ್ ಬಂದಿದ್ಯಾ ಸರ್? ಲೆವೆಲ್ ಸರ್ ಬಂದಿದೆ. ಕಸ್ಟಮರ್ಸ್ ಬನ್ನಿ ಫ್ರೆಂಡ್ಸ್, ಇವತ್ತು ನೋಡೋಣ ಯಾವ ತರ ಇವರು ಡಿಸೈನ್ ಥಿಂಕ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಸೊ ಈ ಗಾಡಿ ಬಂದ್ಬಿಟ್ಟು ಅವರು 7 ಫೀಟ್ ಹೈಟ್ ಕೇಳಿದ್ರು. ಯೂಶಲಿ ನಾವು 6.5 ಫೀಟ್ ಹೈಟ್ ಮಾಡೋದು. ಸೊ ಈ ಹೈಟ್ ಅನ್ನು ಇದು 7 ಫೀಟ್ ಬಂದ್ರೆ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ. ಈ ಕಡೆ ಎಲ್ಲ ಕಂಪ್ಲೀಟ್ ಎಸ್ ಅವ್ರು ಕೇಳಿದ್ರು. ಸೊ ಅದು ಬಿಟ್ಟು ಸಹ ಹೆಂಗ್ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಅದ್ರ ಪ್ರಕಾರನೇ ಡಿಸೈನ್ ಮಾಡಿದೀವಿ. ಬನ್ನಿ ಹೋಗೋಣ. ಇದ್ರ ಒಳಗಡೆ ಕಸ್ಟಮರ್ಸ್ ಈ ತರ ಇನ್ಪುಟ್ ಆಗುತ್ತೆ. ಇಲ್ಲೊಂದು ರ್ಯಾಕ್ ಸೈಡ್ ಕೊಟ್ಟಿದೀವಿ. ಆ ರ್ಯಾಕ್ಸ್ಗೂ ಸಹ ಇದಕ್ಕೆ ಕಂಪ್ಲೀಟ್ ಏನಾದ್ರು ಬಾಟಲ್ಸ್ ಒಂದು 1/2 ಲೀಟರ್ ಬಾಟಲ್ಸ್ ಆ ತರ ಇಟ್ಕೋಬಹುದು, ಡಿಸ್ಪ್ಲೇ ಮಾಡ್ಕೋಬಹುದು. ಬೇರೆ ತರ ಅವ್ರು ಏನಾದ್ರು ಮಸಾಲಾದವರೆಲ್ಲ ಏನಾದ್ರು ಇಟ್ಕೋಬೇಕು ಅಂದ್ರೆ ಈ ಕಂಪಾರ್ಟ್ಮೆಂಟ್ ನಲ್ಲಿ ವಿತ್ ವಾಟರ್ ಟ್ಯಾಂಕ್ ಫಿಟ್ಟಿಂಗ್ ಕೊಟ್ಟು ಅಂಡ್ ಆಲ್ ಲೈಟಿಂಗ್ ಫಿಟ್ಟಿಂಗ್ಸ್ ಕೊಟ್ಟಿದೀವಿ. ಸೊ ಈ ಲೈಟಿಂಗ್ ಫಿಟ್ಟಿಂಗ್ಸ್ UPS ಸೆಟ್ಟಿಂಗ್ ಮಾಡಿ ಕೊಟ್ಟಿದೀವಿ. ಸೊ UPS ಹೌದು ಕಸ್ಟಮರ್ಸ್ ನೀವೇ ತಗೋಬರ್ಬೇಕು. ಯಾಕಂದ್ರೆ ನಿಮ್ಗೆ UPS ಫಿಟ್ಟಿಂಗ್ ಬೇಕಾ ಇಲ್ಲ LED ಫಿಟ್ಟಿಂಗ್ಸ್ ಬೇಕಾ ಡಿಪೆಂಡ್ಸ್. ಯಾಕಂದ್ರೆ ವೈರಿಂಗ್ ಚೇಂಜ್ ಇರುತ್ತೆ ಬೇರೆ ಬೇರೆ. ಸೊ ಇದಕ್ಕೊಂದು ದೋಸಾ ತವಾ ಕೊಟ್ಟಿದೀವಿ. 1.5 ಫೀಟ್ ಬೈ 2 ಫೀಟ್ ಇದೆ. ಮತ್ತೆ 2 ಒಲೆ. ಸೊ ಬರ್ನರ್ಸ್ ಕೊಟ್ಟಿದೀವಿ, ದೊಡ್ಡದಾಗಿದೆ, ಬೇಕಾದ್ರೆ ದೊಡ್ಡ ಪಾತ್ರೆ ಇಟ್ಟು ಮಾಡ್ಬೋದು. ಮತ್ತೆ ಒಂದು ವಾಶ್ ಬೇಸಿನ್ ಕೊಟ್ಟಿದೀವಿ. ಒಂದು 100 ಲೀಟರ್ಸ್ ವಾಟರ್ ಟ್ಯಾಂಕ್ ಕೊಟ್ಟಿದೀವಿ. ಅಂಡ್ ಆಲ್ SS ಇದು ನಿಮ್ಗೆ ಕಂಪ್ಲೀಟ್ ಸೀಲಿಂಗ್ ಬರುತ್ತೆ. ಅದ್ರ ಜೊತೆಗೆ 2 ಲೈಟ್ಸ್ ಒಳಗಡೆ ಫಿಟ್ಟಿಂಗ್ ಕೊಟ್ಟಿದೀವಿ. ಸೊ 3 ಸೈಡ್ ಡೋರ್ಸ್ಗೋಸ್ಕರ 3 ಸೈಡ್ ಲೈಟ್ಸ್ ಕೊಟ್ಟಿದೀವಿ. ಸೊ ಈ ಕಡೆ ಬಂದ್ರೆ ಇವ್ರದ್ದು ಸರ್ವಿಸ್ ಕೌಂಟರ್ ಈ ಕಡೆ ಈ ತರ ಇಟ್ಕೊಂಡಿದ್ದಾರೆ. ಸೊ ಇದು ಬೇಕಾದ್ರೆ ನೀವು ಕಂಪ್ಲೀಟ್ ಡೌನ್ ಆದ್ರೂ ಮಾಡ್ಕೋಬಹುದು, ಇಲ್ಲ ನೀವು ಇದೇ ತರ ಇಟ್ಕೊಂಡು ಸ್ವಲ್ಪ ಬಿಗ್ಗರ್ ಲಾರ್ಜರ್ ಸೈಜ್ ಸಿಗುತ್ತೆ. ಸೊ ಈ ಕಡೆ ಒಂದು ಕ್ಯಾಶ್ ಕೌಂಟರ್ ಇದು ಕೊಟ್ಟಿದೀವಿ. ಅಂಡ್ UPS ಸೆಟ್ಟಿಂಗ್ ಇಲ್ಲಿ ಒಳಗಡೆನೆ ಕೊಟ್ಟಿದೀವಿ. ಯಾಕಂದ್ರೆ ಅವರು ಬ್ಯಾಟ್ರಿ ಬ್ಯಾಕಪ್ ತುಂಬಾ ಜಾಸ್ತಿ ಹೊತ್ತು ಜಾಸ್ತಿ ಅವರ್ಸ್ ಬೇಕು, 1 ಡೇಕ್ಕಿಂತ ಜಾಸ್ತಿ ಬೇಕು ಅಂದಾಗ ಖಂಡಿತವಾಗ್ಲೂ ಅದಕ್ಕೆ ಅವ್ರು ಖರ್ಚು ಮಾಡಿದ್ದಾರೆ. ದೊಡ್ಡ ಬ್ಯಾಟ್ರಿ ಹಾಕ್ಸಿದ್ದಾರೆ. ಆ ದೊಡ್ಡ ಬ್ಯಾಟ್ರಿ ಹಾಕ್ಸಿದಕ್ಕೋಸ್ಕರ ಅವ್ರಿಗೆ ನಾವು ಆ ಸ್ಪೇಸ್ ಇಲ್ಲಿ ಕೊಡಕ್ ಆಗಲ್ಲ UPS ಬಾಕ್ಸ್ ಅಲ್ಲಿ. ಯಾಕಂದ್ರೆ ಅದು ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟು ಕೊಡಕ್ ಆಗಲ್ಲ. ಸೊ ಅದಕ್ಕೆ UPS ಬಾಕ್ಸ್ ಲ್ಯೂಮಿನಾಸ್ ಒಳ್ಳೆ ಕಂಪ್ನಿ ಹಾಕಿದ್ದಾರೆ. ಸೊ SS ಫಿಟ್ಟಿಂಗ್ ಎಲ್ಲ ಮಾಡಿದೀವಿ ಬಾಸ್. ಸೊ ವಿತ್ ಎನಿ ಗ್ಯಾಸ್ ಲೀಕೇಜಸ್ ಇಲ್ಲದೆ ನಮ್ಮ ವರ್ಕರ್ಸ್ ಪ್ರತಿಯೊಂದು ಚೆಕ್ ಮಾಡ್ಕೊಡ್ತೀವಿ ನಾವು. ಒಂದ್ ಚೂರುನು ಅದ್ರಲ್ಲಿ ಗ್ಲಾಸ್ ಲೀಕೇಜ್ ಇದ್ರೆ ಇನ್ನೊಂದ್ಸತಿ ಶುರುವಿಂದ ಕೆಲಸ ನೋಡಿ ಮಾಡ್ಕೊಡ್ತೀವಿ. ಸೊ ಈ ತರ ನೀವೇನಾದ್ರು ಕ್ಯಾಂಟೀನ್ಸ್ ಕಟ್ಸ್ಬೇಕಾ, ಈ ತರ ನಿಮ್ದೇ ಆದ್ರೂ ನ್ಯೂ ಡಿಸೈನ್ಸ್ ಇದೆಯಾ? ಸೊ ಕಸ್ಟಮರ್ಸ್ ಖಂಡಿತವಾಗ್ಲೂ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ ಮೈಸೂರ್ಗೆ ಬನ್ನಿ. ನೀವು ಬೇಕಿರೋದ ನಿಮ್ ಡಿಸೈನ್ಸ್ ನೀವು ಕಂಡಿರೋದನ್ನು ನಾವು ನಿಮ್ ಜೊತೆ ಸೇರಿ ನೆನ್ಸ್ ಮಾಡೋಣ, ಕನ್ಸ್ಗೆ ನಿಮ್ಗೆ ನೆನ್ಸ್ ಮಾಡೋಣ. ಮತ್ತೆ ನಿಮ್ ನ್ಯೂ ಡಿಸೈನ್ ಯಾವ್ದೇ ಇದ್ರೆ ಅದಕ್ಕೆ ನಿಮ್ ಜೊತೆ ಬನ್ನಿ, 1 or 2 ಸಿಟ್ಟಿಂಗ್ಸ್ ಕೂತ್ಕೊಳ್ಳೋಣ, ಡಿಸ್ಕಸ್ ಮಾಡೋಣ. ಅದಕ್ಕೆ ನಾವು ಬ್ಲೂ ಪ್ರಿಂಟ್ ಮಾಡ್ಕೊಡ್ತೀನಿ. ಅಂಡ್ ಅದಕ್ಕೆ ಕಾಸ್ಟ್ ಕಂಟ್ರೋಲ್ ಮಾಡ್ಕೊಡ್ತೀವಿ. ಎಲ್ಲೆಲ್ಲಿ ಕಾಸ್ಟ್ ಕಂಟ್ರೋಲ್ ಮಾಡ್ಬೋದು, ಎಲ್ಲೆಲ್ಲಿ ನೀವು ಬೇಕಿರೋ ಕಡೆ. ಲೈಕ್ ಫಾರ್ ಎಕ್ಸಾಂಪಲ್ ಇವ್ರಿಗೆ ನೋಡಿ ಈ ತರ ನೋಡಿದಾಗ SS ಕಾಣುತ್ತೆ, ಸೀಲಿಂಗ್ SS ಬೇಕಿತ್ತು, ಕಿಚನ್ ಸಿಸ್ಟಮ್ ಎಲ್ಲ SS ಬೇಕಿತ್ತು. ಅದು ಖಂಡಿತ ಬೇಕು. ಅದಕ್ಕೆ ಯಾವ್ದಕ್ಕೆ ಬೇಕು ಅದಕ್ಕೆ ನಾವು ಖರ್ಚು ಮಾಡೋಣ. ಸೊ ಇವಾಗ UPS ಬ್ಯಾಟ್ರಿ ದೊಡ್ಡದು ಬೇಕು, ಟೈಮ್ ಜಾಸ್ತಿ ಕವರ್ ಆಗುತ್ತೆ, ಖರ್ಚು ಮಾಡಿದ್ದಾರೆ ಖಂಡಿತವಾಗ್ಲು. ಆ ತರ ನಿಮ್ದೇನಾದ್ರು ಮಾಡಬೇಕು ಅಂದ್ರೆ ನ್ಯೂ ಲುಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ ಮೈಸೂರಿನಲ್ಲಿರೋದು. ನಮ್ಮ ರಿಂಗ್ ರೋಡ್ ದೇವೇಗೌಡ ಸರ್ಕಲ್ ಹತ್ರ ಇದೆ ನಮ್ಮ ಬ್ರಾಂಚ್. ಸೊ ಕಸ್ಟಮರ್ಸ್ ನೀವು ಬರೀ ಕ್ಯಾಂಟೀನ್ಗೋಸ್ಕರ ಸೀಮಿತ ಆಗ್ಬೇಡಿ.
ನೀವು ಒಂದು ಬೇಕರಿ ಓಪನ್ ಮಾಡ್ಬೇಕಾ, ಅದಕ್ಕೂ ಸಹ ಮೊಬೈಲ್ ಬೇಕರಿನೂ ನಾವು ಮಾಡ್ಕೊಡ್ತೀವಿ. ನೀವು ಒಂದು ಎಲ್ಡರ್ ಬಿಸ್ನೆಸ್ ಮಾಡ್ಬೇಕಾ, ಅದಕ್ಕೂ ಸಹ ನಾವು ಪ್ಲಾನ್ ಮಾಡ್ಕೊಡೋಣ. ನೀವು ತರಕಾರಿ ಬಿಸ್ನೆಸ್ ಮಾಡ್ಬೇಕಾ, ಖಂಡಿತವಾಗ್ಲೂ ಬನ್ನಿ, ಅದಕ್ಕೂ ಸಹ ಒಂದು ಹೊಸ ಡಿಸೈನ್ ಥಿಂಕ್ ಮಾಡೋಣ. ಯಾಕಂದ್ರೆ ಹೊಸ ಹೊಸ ಡಿಸೈನ್ಸ್ ಬರ್ತಾ ಇದೆ, ಹೊಸ ಹೊಸ ಕ್ರಿಯೇಟಿವಿಟಿ ನಿಮ್ಮ ಹತ್ರನೇ ಇದೆ. ಅದ್ ನಮ್ ಜೊತೆ ಬಂದು ಡಿಸ್ಕಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನ್ಯೂ ಲುಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ ಯಾವಾಗ್ಲೂ ಹೇಳುತ್ತೆ ನಾವು ನಿಮ್ ಕನ್ಸನ್ನ ನೆನಸು ಮಾಡ್ತೀವಿ ಅಂತ. ಖಂಡಿತವಾಗ್ಲೂ ನ್ಯೂ ಲುಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ ಮೈಸೂರಿಗೆ ವಿಸಿಟ್ ಮಾಡಿ. ನಮ್ ಆಫೀಸ್ ಸಿಬ್ಬಂದಿಗಳಿಗೆ ಬಹಳ ಜನ ಫೋನ್ ಎತ್ತಲ್ಲ ಅಂತ ಹೇಳ್ತಾರೆ. ಸೊ 9:30 to 6:30 ನೀವು ಫೋನ್ ಮಾಡಿ. ಫೋನ್ ಅವ್ರು ರಿಸೀವ್ ಮಾಡಿಲ್ವಾ, ಪ್ಲೀಸ್ ನೀವು ಹೈ ಅಂತ ಮೆಸೇಜ್ ಮಾಡಬೇಡಿ. ನಿಮ್ಗೆ ಯಾವ ಗಾಡಿ ಬೇಕು ಅದು ಕನ್ಫರ್ಮ್ ಸಬ್ಜೆಕ್ಟ್ ಆಗಿ ಹೇಳಿ. ಕ್ಯಾಂಟೀನ್ ಬೇಕಾ, ಯಾಕಂದ್ರೆ ನಮ್ದು ಒಂದೇ ಬಿಸ್ನೆಸ್ ಇಲ್ಲ, ಗೂಡ್ಸ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಶೋರೂಮ್ಸ್ ಸೇಲ್ಸ್ ಇದೆ ನಮ್ಗೆ. ಸೊ ನೀವು ಯಾವ ಆ್ಯಪ್ ನೋಡಿರ್ತೀರಾ ಅದ್ರ ಪ್ರಕಾರ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ ನೀವು ವಿಡಿಯೋದು. ಅದೇ ಗಾಡಿ ಬಗ್ಗೆ ನಮ್ಗೆ ಒಂದು ವಾಯ್ಸ್ ಮೆಸೇಜ್ ಸಣ್ಣದಾಗಿ ನೀವು ವಾಟ್ಸಪ್ ನಲ್ಲಿ ಹಾಕಿ. ನಮ್ ಸಿಬ್ಬಂದಿಗಳು ಫ್ರೀ ಆದ ತಕ್ಷಣ ನಿಮ್ಗೆ ಸರ್ವಿಸ್ ಕೊಡ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್.